ನಮಸ್ತೆ ಗೆಳೆಯರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರೆ, ಈ ದಿನ ತಮಗೊಂದು ಸಂತಸ ಸುದ್ದಿಯನ್ನು ತಂದಿದ್ದೇನೆ. SDA FDA ನೇಮಕಾತಿ ಅಧಿಸೂಚನೆಗೋಸ್ಕರ ಬಹಳ ದಿನಗಳಿಂದ ತಾವು ಕಾತರರಿದ್ದೀರಿ ಅಂತ ನನಗೆ ತಿಳಿದು ಬಂದಿದೆ. ಹಾಗಾದರೆ ಆ ಪರೀಕ್ಷಾ ತಯಾರಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ಅಧಿಸೂಚನೆಯಲ್ಲಿ ಏನಿದೆ ಅನ್ನೋಂಥ ಮಾಹಿತಿ ನೋಡೋಣ. ಇದನ್ನೆಲ್ಲ ತಿಳಿಬೇಕಂದ್ರೆ ಕೊನೆಯವರೆಗೂ ವಿಡಿಯೋನ ನೋಡಬೇಕು. ಹಾಗೆ ನಮ್ಮ ವಾಟ್ಸಪ್ ನಂಬರ್ ಮೂಲಕ ತಾವು ನಮ್ಮ ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು. ಇಲ್ಲವೇ ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗಳ ಲಿಂಕನ್ನು, ಹಾಗೆ ಕಳೆದ ವರ್ಷ ನಾವು FDA SDAಗೆ ಮಾಡಿರೋಂಥ ವಿಡಿಯೋಗಳ ಲಿಂಕನ್ನು ಕೂಡ ಶೇರ್ ಮಾಡಲಿದ್ದೇವೆ ಸ್ನೇಹಿತರೆ. ಅವುಗಳನ್ನು ಕಾಪಿ ಮಾಡಿ ತಮ್ಮ ವಾಟ್ಸಪ್ಪಲ್ಲಿ ಪೇಸ್ಟ್ ಮಾಡಿಕೊಳ್ಳಿ. ಮುಂದೆ ಅವುಗಳ ತಯಾರಿಯನ್ನು ಮಾಡ್ಬೋದು. ಹಾಗೆಯೇ ನಮ್ಮ ಗ್ರೂಪ್ಗಳಿಗೆ ಜಾಯ್ನ್ ಆಗೋದ್ರ ಮೂಲಕ ನೀವು ತರಬೇತಿಯನ್ನು ಅಂದರೆ ಇದನ್ನು ಆರಂಭಿಸ್ಬೋದು, ಪರೀಕ್ಷೆಗೆ ತಯಾರಿಯನ್ನು ಆರಂಭಿಸ್ಬೋದು. ಹಾಗಾದರೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಎಷ್ಟು ಹುದ್ದೆಗಳಿದೆ ಅನ್ನೋದನ್ನು ತಿಳಿಯಿರಿ. ಹಾಗೆಯೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕನ್ನು ಮಾಡ್ತೀರಿ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ಈ ಮೂಲಕ ನಾನು ಅಲ್ಲೂ ಕೂಡ ತಮಗೆ ಮಾಹಿತಿಯನ್ನು ನೀಡಲಿದ್ದೇನೆ, ತಮ್ಮ ಡೌಟ್ಗಳು ಯಾವುದೇ ಇದ್ದರೂ. ಹಾಗಾದರೆ ನೋಡಿ, ಹೈದರಾಬಾದ್ ಕರ್ನಾಟಕದ ಪ್ರಾಂತ್ಯಕ್ಕೆ ಎಷ್ಟು ಹುದ್ದೆಗಳಿದೆ, SDA ಹುದ್ದೆಗಳು ಎಷ್ಟಿದೆ ಮತ್ತು FDA ಹುದ್ದೆಗಳು ಎಷ್ಟಿದೆ ಅಂದರೆ ಅವುಗಳನ್ನು ತಾವು ನೋಡ್ಬೋದು. ನೋಡಿ, ಅದರಲ್ಲಿ 50 FDA ಹುದ್ದೆಗಳು ಹಾಗೆ 81 SDA ಹುದ್ದೆಗಳು ಇದೆ. ಇದು ಯಾವುದಕ್ಕೆ ಅಂದರೆ HK ರೀಜನ್, ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಇರಬಹುದಾದಂತಹ ನೇಮಕಾತಿಗೆ ಇರುವಂಥ ಹುದ್ದೆಗಳು. FDA 50, SDA 81. ಯಾವ್ಯಾವ ಜಿಲ್ಲೆಗಳಲ್ಲಿದೆ ಅನ್ನೋದು ಈಗ ಇಲ್ಲಿ ನಾವು ನೋಡ್ಬೋದು. ಹಾಗಾದರೆ ಮುಂದೆ ಹೋಗೋಣ ಸ್ನೇಹಿತರೆ. ಹೆಚ್ಚಿನ ಹುದ್ದೆಗಳು ಬಳ್ಳಾರಿಯಲ್ಲಿದೆ ಅನ್ನೋದು ಕೂಡ ತಾವು ಗಮನಿಸಬೇಕು. ಹಾಗಾದರೆ ಸರ್, ನಾನು ಹೆಚ್ಚಿಕೆದು ಹೇಳಲ್ವಾ? ನಾನು ಹೆಚ್ಚಿಕೆದು ಹೇಳ್ತೀನಿ, ಈಗ ಮುಂದೆ ಹೇಳ್ತಾ ಹೋಗ್ತೀನಿ. ಪರೀಕ್ಷೆ ತಯಾರಿ ಹೇಗೆ, ಕೊನೆಯ ದಿನಾಂಕಗಳು ಯಾವುವು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ. ಹಾಗೆ ಈ PDF ಅನ್ನು ಕೂಡ ನಾನು ತಮಗೆ ನೀಡಲಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಈಗ ನೋಡಿ, ಮತ್ತೊಂದು ಮಾಹಿತಿ. ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಇಂದು 11/2/2019. ಹಾಗಾದರೆ ಕೊನೆಯ ದಿನಾಂಕ 12/3/2019 ಅಂದರೆ ಮಾರ್ಚ್ 12ರವರೆಗೆ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಕೊನೆಯ ಫೀಸನ್ನು ತಾವು ತುಂಬಿಲ್ಲ ಅಂತಂದರೆ 13ನೇ ತಾರೀಕು ಮಟ್ಟನೂ ಕೂಡ ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಫೀಸ್ ತುಂಬೋದಕ್ಕೆ. ಹಾಗೆ ಪರೀಕ್ಷೆಗಳು ಯಾವಾಗ ನಡೆಯಲಿದೆ ಅಂತಂದರೆ 7ನೇ ತಾರೀಕು, 13ನೇ ತಾರೀಕು ಮತ್ತು 28ನೇ ತಾರೀಕು ವಿವಿಧ ಭಾಗಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಹಾಗಾದರೆ ಅರ್ಜಿನ ಹೇಗೆ ತುಂಬಬೇಕು? ಆನ್ಲೈನ್ ಮೂಲಕವೇ ಅರ್ಜಿಯನ್ನು ತುಂಬಬೇಕಾಗುತ್ತೆ ತಾವು. ಹಾಗಾದರೆ ನಾನು ಹೈದರಾಬಾದ್ ಕರ್ನಾಟಕ ಪೋಸ್ಟ್ ಎಷ್ಟಿದೆ ಅನ್ನೋದನ್ನು ನೋಡೋಣ. ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಸಾಕಷ್ಟು ಪೋಸ್ಟ್ಗಳಿದೆ. ಹಾಗಾದರೆ ಎಷ್ಟು ಪೋಸ್ಟ್ಗಳಿದೆ ಅಂತ ಅಂದರೆ ಇಲ್ಲಿ ಮಾಹಿತಿಯನ್ನು ನೀವು ವಿಡಿಯೋನ ಬೇಕಾದ್ರೆ ಪಾಸ್ ಬಟನನ್ನು ಹೊಡೆದು ಪಾಸ್ ಮಾಡಿ ನೋಡಿ. ಇಷ್ಟು ಹುದ್ದೆಗಳು ಇದೆ. ಹಾಗಾದರೆ ಒಟ್ಟು ಹುದ್ದೆಗಳನ್ನು ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ನೋಡಿ, FDಗೆ 219 ಹುದ್ದೆಗಳು, ಹಾಗೆ SDAಗೆ 494 ಹುದ್ದೆಗಳು. ಇಷ್ಟು ಪ್ರಮಾಣದ ಹುದ್ದೆಗಳು HK ರೀಜನಿಗೆ ಇದೆ. ಹಾಗಾದರೆ ಸರ್, ಪ್ರಮುಖ ದಿನಾಂಕಗಳ ಬಗ್ಗೆಯೂ ಕೂಡ ನಾನು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈಗ ನೇಮಕಾತಿ ಹೇಗೆ ನಡೆಯುತ್ತೆ, ಪರೀಕ್ಷೆ ತಯಾರಿಗೆ ತಾವು ಹೇಗೆ ಅನುಕೂಲ ಮಾಡಿಕೊಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ ಹಂತದಲ್ಲಿ ನಡೆಯುತ್ತೆ? ಒಂದು ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಅಂತ ಇದೆ. ಇದು ವಿವರಣಾತ್ಮಕ ಪತ್ರಿಕೆ. ಸರ್, ಇದು ಯಾರಿಗಿರುತ್ತೆ ಅಂತ ಹೇಳ್ತೀನಿ. ನೋಡಿ, ಕಡ್ಡಾಯ ಕನ್ನಡ ಪತ್ರಿಕೆ ಯಾರು ಪ್ರಥಮ ಭಾಷೆ ಕನ್ನಡವನ್ನು ಅವರ 10ನೇ ತರಗತಿವರೆಗೂ ಓದಿಲ್ಲೋ ಅವರಿಗೆ ಮಾತ್ರ 150 ಅಂಕಗಳ ಒಂದು ಪೇಪರ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಯಾರು ತಾವು 1ರಿಂದ 10ನೇ ತರಗತಿಯಲ್ಲಿ ಕನ್ನಡವನ್ನು ಓದಿಲ್ಲ, ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಓದಿದ್ದವರು ಅವ್ರಿಗೆ ಮಾತ್ರ ಈ ಪೇಪರ್ ಇದೆ. ಪ್ರಥಮ ಭಾಷೆಯನ್ನು ಓದಿರುವಂಥವ್ರಿಗೆ ಈ ಪತ್ರಿಕೆ ಇಲ್ಲ. ಹಾಗಾದರೆ 2ನೇ ಪತ್ರಿಕೆ ಭಾಳ ಮುಖ್ಯ ಆಗುತ್ತೆ. 2 ಮತ್ತು 3ನೇ ಪತ್ರಿಕೆ ಇದು ಎಲ್ಲರಿಗೂ ಅನುಕೂಲವಾಗುವಂಥದ್ದು, ಅಂದರೆ ಎಲ್ಲರಿಗೂ ಬೇಕಾಗಿರೋವಂಥದ್ದು. ಇಲ್ಲಿಂದ ಸಾಮಾನ್ಯ ಕನ್ನಡವನ್ನಾದರೂ ತೊಗೋಬೋದು, ಸಾಮಾನ್ಯ ಇಂಗ್ಲೀಷ್ ಆದರೂ ತೊಗೋಬೋದು. ತಮಗೆ ಯಾವುದು ಕಂಫರ್ಟೇಬಲ್ ಇದೋ ಅದನ್ನು ತಗೊಳ್ಳಿ, ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್. ಇದಕ್ಕೆ 100 ಅಂಕಗಳನ್ನು ಮೀಸಲಾಗಿ ಇಡಲಾಗಿದೆ. ಹಾಗೆ ಸಾಮಾನ್ಯ ಜ್ಞಾನಕ್ಕೆ 100 ಅಂಕಗಳನ್ನು ಮೀಸಲಾಗಿರುತ್ತೆ. ಹಾಗಾದರೆ ಸಾಮಾನ್ಯ ಜ್ಞಾನಕ್ಕೆ ಏನಿದೆ, ಹಾಗೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ಗೆ ಏನು ಸಿಲೆಬಸ್ ಇದೆ, ಸಾಮಾನ್ಯ ಜ್ಞಾನಕ್ಕೆ ಏನು ಸಿಲೆಬಸ್ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ.
ನೋಡಿ, ಇದೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಯಾವುದು? ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಜ್ಞಾನ. ಹಾಗಾದರೆ ಸರ್, ಕಡ್ಡಾಯ ಕನ್ನಡ ಅಂತಂದರೆ ನಾನು ಫಸ್ಟ್ ಲ್ಯಾಂಗ್ವೇಜನ್ನು ತಗೊಂಡಿಲ್ಲ, ನಾನು SLC ಮತ್ತು PUCಯಲ್ಲಿ SLCಯಲ್ಲಿ. ಹಾಗಾದರೆ ನಾನು ಏನನ್ನು ಉತ್ತರಿಸಬೇಕಾಗುತ್ತೆ ಅನ್ನೋವಂಥ ಮಾಹಿತಿ ತಮ್ಮಲ್ಲಿ ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ವಿಷಯದ ಸಾಮರ್ಥ್ಯ ಅರ್ಥೈಸುವಿಕೆ. ನಿಮಗೆ ಒಂದು ವಿಷಯವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ ಅಂತ ಅದರ ಮೇಲೆ ಪ್ಯಾಸೇಜ್ಗಳು ಇರುತ್ತೆ. ಅದಕ್ಕೆ ಉತ್ತರವನ್ನು ಬರ್ಬೋದು, ಯಾಕಂದರೆ ಡಿಸ್ಕ್ರಿಪ್ಟಿವ್ ಇದೆ. ಪದ ಪ್ರಯೋಗಗಳ ಬಗ್ಗೆಯೂ ಕೂಡ ಇದೆ, ವಿಷಯ ಸಂಕ್ಷೇಪಣೆ ಇದೆ, ಹಾಗೆ ಪದಜ್ಞಾನ, ವೊಕ್ಯಾಬ್ಯುಲರಿ ಮೇಲೆ, ಹಾಗೆ ಲಘು ಪ್ರಬಂಧಗಳನ್ನು ಬರೀಬೇಕಾಗ್ಬೋದು. ಹಾಗೆಯೇ ಇಂಗ್ಲೀಷಿನಿಂದ ಕನ್ನಡಕ್ಕೆ ಭಾಷಾಂತರ ಮಾಡ್ಬೋದು. ಅಂದರೆ ಭಾಷಾಂತರ ಮಾಡೋದಕ್ಕೆ 25 ಅಂಕಗಳನ್ನು ಕೊಡಲಾಗಿದೆ. ಈಗಾಗಲೇ ನಮ್ಮ ಚಾನಲ್ ಮೇಲೆ ಭಾಷಾಂತರಕ್ಕೆ ಸಂಬಂಧಪಟ್ಟಂಥ 20 ವೀಡಿಯೋಗಳಿದೆ, ತಾವು ಅದನ್ನು ನೋಡಿ ಅಂತ ಹೇಳ್ತೀನಿ. ಆ ಲಿಂಕನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ ಕಡ್ಡಾಯ ಕನ್ನಡ ಪತ್ರಿಕೆ ಇರೋರಿಗೆ. ಹಾಗೆ ಪ್ರಥಮ ದರ್ಜೆಯ ಸಿಲೆಬಸ್ ಅಂದರೆ ಫಸ್ಟ್ ಗ್ರೇಡ್ ಆಫೀಸರ್ ಅಥವಾ FDA ಫಸ್ಟ್ ಏನಿದೆ ನೋಡಿ, ಪ್ರಥಮ ದರ್ಜೆ ಸಹಾಯಕರು, ಇವರಿಗೆ ಏನೆಲ್ಲ ಇದೆ ಸಿಲೆಬಸ್ಸಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಅದು ನಾನು ಜನರಲ್ಲಾಗಿ ಹೇಳಿದ್ದು ಮೇಲ್ಗಡೆ. ಈಗ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಏನು ಜಾಬ್ ಇದೆ ಅವ್ರಿಗೇನು ಸಿಲೆಬಸ್ ಇದೆ ಅಂತಂದರೆ, ಅವರು ನೋಡಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಇದರಲ್ಲಿ ಯಾವುದರ ಒಂದನ್ನು ಆಯ್ಕೆ ಮಾಡ್ಕೋಬೋದು. ಸಾಮಾನ್ಯ ಕನ್ನಡವನ್ನಾದರೆ ಮಾಡಿ, ಸಾಮಾನ್ಯ ಇಂಗ್ಲೀಷ್ ಅಂದರೆ ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಸಾಮಾನ್ಯ ಜ್ಞಾನವನ್ನಾದರೂ ಮಾಡಲೇಬೇಕಿದ್ದು. ಇದಕ್ಕೆ ಸಾಮಾನ್ಯ ಜ್ಞಾನ. ಸಾಮಾನ್ಯ ಕನ್ನಡ ತೊಗೋಬೋದು ಅಥವಾ ಸಾಮಾನ್ಯ ಇಂಗ್ಲೀಷ್ ತೊಗೋಬೋದು. ಇಂಗ್ಲೀಷ್ ತೊಗೋಬೇಕು ಅಂತಿಲ್ಲ, ಕನ್ನಡ ತೊಗೋಬೇಕು ಅಂತಿಲ್ಲ, ತಮ್ಮ ಚಾಯ್ಸ್. ಇದು 100 ಅಂಕದೇ ಇರುತ್ತೆ. ಹಾಗೆ ಸಾಮಾನ್ಯ ಜ್ಞಾನ GK 100 ಮಾರ್ಕ್ಸಿಗೆ ಇರುತ್ತೆ. ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಆಬ್ಜೆಕ್ಟಿವ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ನೋಡಿ, ಸಾಮಾನ್ಯ ಕನ್ನಡದಲ್ಲಿ ಏನು ಮಾಹಿತಿ ಇದೆ ಅಂತಂದರೆ, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆ ಏನಿರುತ್ತೆ, FDA ಇದ್ದವರಿಗೆ ಡಿಗ್ರಿ ಲೆವೆಲ್ದು ಇರುತ್ತೆ. ಡಿಗ್ರಿ ಲೆವೆಲ್ದು ಓದ್ಕೋಬೇಕಾಗುತ್ತೆ. ಡಿಗ್ರಿ ಲೆವೆಲಲ್ಲಿ ಕನ್ನಡ, ಹಾಗೆಯೇ ಕನ್ನಡ ಅಥವಾ ಇಂಗ್ಲೀಷ್ ವ್ಯಾಕರಣ, ಶಬ್ದ ಸಂಪತ್ತು, ಕಾಗುಣಿತ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಹಾಗೆಯೇ ಇವುಗಳ ಬಗ್ಗೆ ಸಂಪೂರ್ಣ ಜ್ಞಾನ ತಮಗೆ ಅಗತ್ಯ ಇದೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ತಾವು ಗ್ರಹಿಸುವ ಶಕ್ತಿಯ ಮೇಲೆ, ಹಾಗೆಯೇ ತಪ್ಪು ಬಳಕೆಯ ಮೇಲೆ, ಈಗಲೇ ಸಾಕಷ್ಟು ಕನ್ನಡದ FDA ಅಲ್ಲದೆ ಇತರ ಎಲ್ಲ ಕನ್ನಡ ಭಾಷಾ ಪತ್ರಿಕೆಗಳನ್ನ ನಾವು ಬಿಡಿಸಿದ್ವಿ. ಎಲ್ಲ ಪ್ರತಿಯೊಂದು ಭಾಷಾ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಕೇಳಲ್ಪಟ್ಟಿರುವಂಥ ಎಲ್ಲ ಪ್ರಶ್ನೆಗಳನ್ನು ನಾನು ಈ ಪತ್ರಿಕೆಗಳನ್ನು ಬಿಡಿಸಿದ್ದೇನೆ. ಅವುಗಳ ಲಿಸ್ಟನ್ನು ಕೂಡ ನಿಮಗೆ ಕೊಡಲಿದ್ದೇನೆ. ಅದು ನಿಮಗೆ ಹೆಚ್ಚಿನ ಅರ್ಥವನ್ನು ತಂದುಕೊಡಲಿದೆ. ಸಮಾನಾರ್ಥಕ ಪದಗಳು ಇರುತ್ತೆ, ವಿರುದ್ಧಾರ್ಥಕ ಪದಗಳು ಇರುತ್ತೆ, ಹಾಗೆಯೇ ಈ ಭಾಷಾ ಗ್ರಹಿಸುವ ಪ್ಯಾಸೇಜ್ಗಳು ಇರುತ್ತೆ. ಆ ಪ್ಯಾಸೇಜ್ ಮೇಲೆ ಕ್ವಶನ್ ಆನ್ಸರ್ ಕೂಡ ಇರುತ್ತೆ. ಅವುಗಳನ್ನೆಲ್ಲ ತಾವು ಓದಿ ತಯಾರಿಯನ್ನು ಮಾಡ್ಬೋದು, ಸುಲಭ ಇದೆ. ಹಾಗೆಯೇ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡ್ಕೋಬೋದು. ಒಮ್ಮೆ ಆಯ್ಕೆ ಮಾಡ್ಕೊಂಡ ನಂತರ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಯೋಚನೆ ಮಾಡಿ ತಾವು ಚಾಯ್ಸನ್ನು ಮಾಡಬೇಕು. ಹಾಗಾದರೆ GK ಪತ್ರಿಕೆಯಲ್ಲಿ ಏನಿರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಈ GK ಪತ್ರಿಕೆಯಲ್ಲಿ ಭಾರತ ಸಂವಿಧಾನಕ್ಕೆ ಪಟ್ಟ ಹಾಗೆ ಸುಮಾರು ವಿಡಿಯೋಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ. ಅದರ ಲಿಂಕನ್ನು ಕೂಡ ಕೊಡಲಿದ್ದೇನೆ. ಭಾರತ ಇತಿಹಾಸ ಮತ್ತು ಸಂಸ್ಕೃತಿ, ಹಾಗೆಯೇ ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಹಾಗೆ ಇತ್ತೀಚಿನ ಕರೆಂಟ್ ಅಫೇರ್ಸ್, ಹಾಗೆ ದೈನಂದಿನ ವಿಜ್ಞಾನ, ಜನರಲ್ ಸೈನ್ಸ್. ಹಾಗೆ ಜನರಲ್ ಸೈನ್ಸ್ ಮೇಲೂ ಸುಮಾರು 25 ವಿಡಿಯೋಗಳಿದೆ. ಭೂಗೋಳಶಾಸ್ತ್ರದ ಮೇಲೆ ಒಂದು 50ರಿಂದ 60 ವಿಡಿಯೋಗಳು ನಮ್ಮ ಚಾನಲ್ ಮೇಲಿದೆ. ಅವುಗಳ ಮಾಹಿತಿನೆಲ್ಲ ಕೊಡ್ತಾ ಇದ್ದೀನಿ. ಹಾಗಾಗಿ ತಯಾರಿಯನ್ನು ತಾವು ಆರಂಭಿಸ್ಬೋದು. ಹಾಗಾದರೆ ಈಗ ಇದರ ಇಂಗ್ಲೀಷ್ ಅವತರಣಿಕೆ ಇಲ್ಲಿದೆ. ಅವತರಣಿಕೆ ಇಲ್ಲಿದೆ. ತಾವು ವಿಡಿಯೋನ ಪಾಸ್ ಮಾಡಿ ನೋಡಿ. ಈಗ ದ್ವಿತೀಯ ದರ್ಜೆಯ ಸಹಾಯಕರ ಪತ್ರಿಕೆ ವಿವರವನ್ನು ನೋಡ್ತೇನೆ. ನೋಡಿ, ಇಲ್ಲೂ ಕೂಡ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೋದು. 100 ಮಾರ್ಕ್ಸ್ಗೆ ಇರುತ್ತೆ. ಇದು ಕೂಡ ಸಾಮಾನ್ಯ ಜ್ಞಾನ 100 ಮಾರ್ಕ್ಸ್ಗೆ ಇರುತ್ತೆ. ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಕೂಡ ತಮಗೇನು ಮಾಡ್ತಾರೆ, PUC ಹಂತದವರೆಗೆ ವಿದ್ಯಾಭ್ಯಾಸವನ್ನು ಗಮನದಲ್ಲಿಟ್ಕೊಂಡು ಪ್ರಶ್ನೆ ಪತ್ರಿಕೆ ರಚಿತ ಆಗಿರುತ್ತೆ. ಸೇಮ್ ಪೇಪರ್ ಇರುತ್ತೆ, ಲೆವೆಲ್ ಬೇರೆ ಬೇರೆ ಇರುತ್ತೆ. ಇಲ್ಲಿ ಕೂಡ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಹಾಗೆ ಭಾಷೆಯ ಅರಿವು, ಹಾಗಲ್ದಂಗೆ ಪ್ಯಾಸೇಜ್ಗಳನ್ನು ಕೊಡಲಾಗುತ್ತೆ. ವಾಕ್ಯಗಳನ್ನು ತಪ್ಪಾಗಿ ಜೋಡಿಸಿ ಅವುಗಳನ್ನು ಟೆಸ್ಟ್ ಮಾಡಲಾಗುತ್ತೆ. ಇಲ್ಲಿ ನುಡಿಗಟ್ಟುಗಳು, ವ್ಯಾಕರಣ, ತತ್ಸಮ ತದ್ಭವಗಳು, ಸಮಾನಾರ್ಥಕ ಪದಗಳು ಎಲ್ಲದರ ಬಗ್ಗೆ ಇರುತ್ತೆ. ಪದ ಸಂಪತ್ತು ಬಗ್ಗೆ ಕೇಳಲಾಗುತ್ತೆ. ಹಾಗೆಯೇ ಒಮ್ಮೆ ನೀವು ಒಂದು ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲೀಷನ್ನು ಯಾವುದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡ ನಂತರ ಚಾನ್ಸ್ ಇಲ್ಲೂ ಕೂಡ ತಮಗೆ ಚಾನ್ಸ್ ಕೊಟ್ಟಿಲ್ಲ, ಚೇಂಜ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಅಲ್ಲದೆ ಅರ್ಥಶಾಸ್ತ್ರ, ಭೂಗೋಳ,
ಹಾಗೆಯೇ ಪ್ರಚಲಿತ ಘಟನೆಗಳು, ಹಾಗೆ ದೈನಂದಿನ ವಿಜ್ಞಾನ, ಇವುಗಳೆಲ್ಲ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಹಾಗಾದರೆ ಸ್ನೇಹಿತರೆ, ತಾವು ಇವುಗಳ ಮಾಹಿತಿಯನ್ನು ಪಡಿಬೋದು. ಹಾಗೆಯೇ ಇಂಗ್ಲೀಷ್ ಅವತರಣಿಕೆ ಕೂಡ ಇಲ್ಲಿದೆ. ವಿಡಿಯೋನ ಪಾಸ್ ಮಾಡಿ ಈ ಅವತರಣಿಕೆಯನ್ನು ಓದ್ಕೊಳ್ಳಿ. ಇಂಗ್ಲೀಷನ್ನು ತಗೊಳ್ತಾ ಇದ್ದೀರಿ ಅಂತಂದರೆ ಇಲ್ಲಿ ಸ್ಪೆಲ್ಲಿಂಗ್ಸ್ ಮತ್ತು ಸಿನೋನಿಮ್ಸ್, ಹಾಗೆ ಆ್ಯಂಟೋನಿಮ್ಸ್, ಹಾಗೆ ಪ್ಯಾಸೇಜಸ್ ಕೂಡ ಇರುತ್ತೆ. ಮತ್ತೇನು ಹೇಳಬೇಕಪ್ಪ ಅಂದರೆ ಇದು PUC ಲೆವೆಲ್ದು ಇರುತ್ತೆ. ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ತಾವು ಸಬ್ಸ್ಕ್ರೈಬ್ ಮಾಡಿ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಮೂಲಕ ತಯಾರಿಯನ್ನು ಆರಂಭಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.